ಮಗು ಹುಟ್ಟುತ್ತಾನೆ ಪೇರೆಂಟ್ಸ್ ಮಾಡೋ ಕೆಲಸ ಏನಂದರೆ ಮಗುಗೆ ಪೌಡ್ರ್ ಹಚ್ಚೋದು. ತಲೆಯಿಂದ ಹಿಡಿದು ಕಾಲುವರೆಗೆ ಪೌಡ್ರ್ ಹಚ್ಬಿಡ್ತೀವಿ. ನೆತ್ತಿ ಮೇಲೆ ಪೌಡ್ರು, ಕೆನ್ನೆ, ಎದೆ ಮೇಲೆ, ಜೆನೆಟಲ್ ಏರಿಯಾಸ್, ಕಾಲಿಗೆ ಫುಲ್ ಪೌಡ್ರಲ್ಲಿ ಸ್ನಾನ ಮಾಡಿಸ್ಬಿಡ್ತೀವಿ. ಸೊ ಈ ರೀತಿ ಪೌಡ್ರ್ ಹಚ್ಬೋದಾ ಇಲ್ವಾ ಅಂತ ಮೆಡಿಕಲ್ ಪರ್ಸ್ಪೆಕ್ಟಿವ್ಸಿಂದ ನಾನು ನಿಮ್ಗೆ ಹೇಳ್ಕೊಡ್ತೀನಿ. 1 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಪೌಡರ್ ಹಚ್ಚಬಾರ್ದು. ಯಾಕಂತ ಹೇಳಿದ್ರೆ ಈ ಪೌಡರ್ಸಲ್ಲಿ ಸ್ಮಾಲರ್ ಪಾರ್ಟಿಕಲ್ಸ್ ಇರುತ್ತೆ. ಆ ಸ್ಮಾಲ್ ಪಾರ್ಟಿಕಲ್ಸ್ ನಮ್ಮ ಮೂಗಿನ ಥ್ರೂ ಹೋಗಿ ಲಂಗ್ಸಿಗೆ ತಲುಪೋ ಚಾನ್ಸ್ ಇರುತ್ತೆ. ಸೊ ಇದು ಮೂಗಲ್ಲಿ ಅಲರ್ಜಿ ಉಂಟು ಮಾಡ್ಬೋದು, ಮತ್ತು ರಿಕರೆಂಟ್ ಕೆಮ್ಮು ಉಂಟಾಗ್ಬೋದು, ಮತ್ತು ಉಸಿರಾಟದ ಅಲರ್ಜೀಸ್ ಕೂಡ ಉಂಟಾಗ್ಬೋದು. ಫ್ಯೂಚರಲ್ಲಿ ಆಸ್ಮಾ ಡೆವಲಪ್ ಆಗೋ ಚಾನ್ಸ್ ಇರುತ್ತೆ. ಎರಡನೇದು, ಪೌಡ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಅಂತ ಹೇಳಿದ್ರೆ ಟಾಲ್ಕ್. ಸೊ ಈ ಟಾಲ್ಕ್ ಕೆಲವೊಂದು ಸಲ ಆಸ್ಬೆಸ್ಟಸ್ ಅನ್ನೋ ಕೆಮಿಕಲ್ಸ್ ಜೊತೆ ಮಿಕ್ಸ್ ಆಗಿರುತ್ತೆ. ಈ ಕೆಮಿಕಲ್ಲು ಕ್ಯಾನ್ಸರ್ ಕಾಸಿಂಗ್ ಸಬ್ಸ್ಟೆನ್ಸ್. ಫ್ಯೂಚರಲ್ಲಿ ಕ್ಯಾನ್ಸರ್ ಬರೋ ರಿಸ್ಕು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಮತ್ತು ಮೂರನೇದು, ಪೌಡರ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ನಲ್ಲಿ ಸ್ಮಾಲ್ ಪೋರ್ಸ್ ಇರುತ್ತೆ. ಆ ಪೋರ್ಸು ಬ್ಲಾಕ್ ಆಗೋಗುತ್ತೆ. ಸೊ ಬ್ಲಾಕ್ ಆದಾಗ ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಒಟ್ಟಿನಲ್ಲಿ ಪೌಡರ್ನ ಯೂಸ್ ಮಾಡಿಲ್ಲ ಅಂದರೆ ಒಳ್ಳೆಯದು. ಅಟ್ಲೀಸ್ಟ್ 1 ವರ್ಷದಾಗುವವರೆಗೆ ವೆಯ್ಟ್ ಮಾಡೋದು ತೀರಾ ಒಳ್ಳೆಯದು. ಸೊ ಇದೇ ರೀತಿ ಫ್ಯೂಚರಲ್ಲಿ ಫರ್ದರ್ ಇನ್ಫಾರ್ಮೇಷನ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.